ಈಗ ಚನ್ನಪಟ್ಟಣ ಎಲೆಕ್ಷನ್ ಹೇಗಿದೆ? ಅಲ್ಲ, ಇವಾಗಲೇ ಚುನಾವಣೆ ಮುಗಿದೋಗಿದೆ. 23ನೇ ತಾರೀಕು ಮತ ಎಣಿಕೆ ಇದೆ. ಸೊ ಎಲ್ಲ ನಮ್ಮ ಕಾರ್ಯಕರ್ತರ ಮತ್ತು ಮತದಾರರ ಅಭಿಪ್ರಾಯವನ್ನು ನೋಡಿದಾಗ ನಿಖಿಲ್ ಅವರು ಗೆಲ್ಲುವ ವಿಶ್ವಾಸ ಜಾಸ್ತಿ ಇದೆ. ಅಲ್ಲ, ಇವಾಗ ಏನಾಯ್ತು, ಹಲವಾರು ಘಟನೆಗಳು ಏನಾಯ್ತು, 2-3 ಘಟನೆಗಳು ಎಲೆಕ್ಷನ್ ಚುನಾವಣೆ 3-4 ದಿವಸ ಇದ್ದಾಗೆ. ಹಾಗಾಗಿ ಒಂದು JDS ಪರವಾಗಿ BJP JDS ಮೈತ್ರಿ ಅಭ್ಯರ್ಥಿ ಪರವಾಗಿ ಹೆಚ್ಚು ಒಲವು ಬಂತು ಸಡನ್ ಆಗಿ. ಈಗ ಚನ್ನಪಟ್ಟಣ ಎಲೆಕ್ಷನ್ ಹೇಗಿದೆ? ಅಲ್ಲ, ಇವಾಗಲೇ ಚುನಾವಣೆ ಮುಗಿದೋಗಿದೆ. 23ನೇ ತಾರೀಕು ಮತ ಎಣಿಕೆ ಇದೆ. ಸೊ ಎಲ್ಲ ನಮ್ಮ ಕಾರ್ಯಕರ್ತರ ಮತ್ತು ಮತದಾರರ ಅಭಿಪ್ರಾಯವನ್ನು ನೋಡಿದಾಗ ನಿಖಿಲ್ ಅವರು ಗೆಲ್ಲುವ ವಿಶ್ವಾಸ ಜಾಸ್ತಿ ಇದೆ. ಅಲ್ಲ, ಇವಾಗ ಏನಾಯ್ತು, ಹಲವಾರು ಘಟನೆಗಳು ಏನಾಯ್ತು, 2-3 ಘಟನೆಗಳು ಎಲೆಕ್ಷನ್ ಚುನಾವಣೆ 3-4 ದಿವಸ ಇದ್ದಾಗೆ. ಹಾಗಾಗಿ ಒಂದು JDS ಪರವಾಗಿ BJP JDS ಮೈತ್ರಿ ಅಭ್ಯರ್ಥಿ ಪರವಾಗಿ ಹೆಚ್ಚು ಒಲವು ಬಂತು ಸಡನ್ ಆಗಿ. ಈಗ ಚನ್ನಪಟ್ಟಣ ಎಲೆಕ್ಷನ್ ಹೇಗಿದೆ? ಅಲ್ಲ, ಇವಾಗಲೇ ಚುನಾವಣೆ ಮುಗಿದೋಗಿದೆ. 23ನೇ ತಾರೀಕು ಮತ ಎಣಿಕೆ ಇದೆ. ಸೊ ಎಲ್ಲ ನಮ್ಮ ಕಾರ್ಯಕರ್ತರ ಮತ್ತು ಮತದಾರರ ಅಭಿಪ್ರಾಯವನ್ನು ನೋಡಿದಾಗ ನಿಖಿಲ್ ಅವರು ಗೆಲ್ಲುವ ವಿಶ್ವಾಸ ಜಾಸ್ತಿ ಇದೆ. ಅಲ್ಲ, ಇವಾಗ ಏನಾಯ್ತು, ಹಲವಾರು ಘಟನೆಗಳು ಏನಾಯ್ತು, 2-3 ಘಟನೆಗಳು ಎಲೆಕ್ಷನ್ ಚುನಾವಣೆ 3-4 ದಿವಸ ಇದ್ದಾಗೆ. ಹಾಗಾಗಿ ಒಂದು JDS ಪರವಾಗಿ BJP JDS ಮೈತ್ರಿ ಅಭ್ಯರ್ಥಿ ಪರವಾಗಿ ಹೆಚ್ಚು ಒಲವು ಬಂತು ಸಡನ್ ಆಗಿ.